ಜೈಲ್ ಸೇರ್ತಾ ಇದ್ದಾನೆ, ಮನೆಗೆ ಹೋಗಿ ಬೆಳಗಬೇಕಾದ ಮಗಳು ಸ್ಮಶಾನ ಸೇರಿಸ್ತಾ ಇದ್ದಾಳೆ. ಇಂಥಲ್ಲಿ ನಮ್ಮ ಕಡೆ ಹೇಳಿತ್ತನನ್ನು ಗುರ್ತಿಸ್ಕೊಂಡು ಇವತ್ತು ಕಾಲೇಜ್ ಹೋಗಿ ಕೊಲೆ ಮಾಡ್ತಾ ಇದ್ದಾರೆ, ಹಾಸ್ಟೆಲ್ ಹೋಗಿ ಕೊಲೆ ಮಾಡ್ತಾ ಇದ್ದಾರೆ, ಮನೆ ಹೋಗಿ ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಮನೆಗಾಗಿ ಅದು ನಮ್ಮದಲ್ಲ ಅಂತ ನಾವು ಹಿಂದೂಗಳು ಕುತ್ಕೋತಾ ಇದೀವಲ್ಲ, ನಮ್ಮ ದಡ್ಡತನ ಅಂತ ಇದು ಹೇಳಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ದಡ್ಡತನ ಸಾಕು ನಿಲ್ಲಿಸ್ಕೊಂಡು ನಮ್ಮದು ಎಚ್ಚರಿಕೆಯಿಂದ ನಮ್ಮ ಮಕ್ಕಳನ್ನ, ನಮ್ಮ ಮನೆ ಮಕ್ಕಳನ್ನ, ನಮ್ಮ ಧರ್ಮನ ನಾವು ಉಳಿಸ್ಕೊಳ್ಳೋಕೆ ಮುಂದೆ ಪ್ರತಿಯೊಬ್ಬರು ಬರಲೇಬೇಕು. ಇದಕ್ಕಾಗಿ ನಮ್ಮ ಉಸಿರು ಹೋದ್ರೂ ಪರವಾಗಿಲ್ಲ, ನಾವು ಇದಕ್ಕೊಂದು ಹೆಸರನ್ನ ಕೊಡಬೇಕು, ಒಬ್ಬರ ಜೀವ ಉಳಿಸ್ಲಿಕ್ಕೆ ರಕ್ಷಣೆಯಾಗಿ ನಿಲ್ಲಬೇಕು ಅಂತ ಎಲ್ಲ ನಮ್ಮ ಸೋದರ ಶರಣರಲ್ಲಿ ನಾನು ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ಏನಾಗ್ಯದಪ್ಪ ಅಂತಂದ್ರೆ ಅವ್ರು ಮಾಡ್ಲಿಕ್ಕತ್ತಾರ, ಅವ್ರದೆಲ್ಲ ಬಿಡ್ರಿ, ಇವ್ರು ಮಾಡ್ಲಿಕ್ಕತ್ತಾರ, ಇವ್ರದೆಲ್ಲ ಬಿಡ್ರಿ. ಹಿಂಗಂದಾಗಾಗಿ ದುಡ್ಡು ಕೊಟ್ಟು ಕೊಂಡುಕೊಳ್ಳೋರು ಜಾಸ್ತಿ ಆಗ್ಯದ. ನಾವು ಯಾವ ದುಡ್ಡಿಗೆ ಬಗ್ಲಾರ್ದೇನೆ, ಯಾವ ಒಂದು ಎದಕ್ಕೂ ಪದವಿಗೆ ಬಗ್ಲಾರ್ದೇನೆ, ನ್ಯಾಯಕ್ಕೆ, ನಮ್ಮ ಧರ್ಮಕ್ಕೆ ನಾವು ಯಾವಾಗಲೂ ಜೈಕಾರವಾಗಿರೋಣ. ಕರೀರಿ ತಂದು ಹೋಗಿ ನಾವು ಅಲ್ಲಿ ಭಾಗಿಯಾಗಿ ನಿಲ್ಲೋಣ. ಯಾವ ಹತ್ತಿರ ಭಾಗದಲ್ಲಿ ಯಾರಿಗೆ ತೊಂದರೆ ಆಗಿರಲಿ, ಏನೇ ಮಾಡಿರಲಿ, ಅಲ್ಲಿ ಹೋಗಿ ನಾವು ಭಾಗಿಯಾಗೋಣ. ಒಂದು ಘಟನೆ ನಡೀತು. ಒಂದು ಗುಟ್ಕಾಗ ಸಂಬಂಧ, 10 ರೂಪಾಯಿ ಗುಟ್ಕಾ ಸಂಬಂಧ ಒಬ್ಬ ಅಜ್ಜ ಹುಡುಗಿ ತಂದು ಕೊಡಲಿಲ್ಲ ಅಂತ ಹೊಡೆದು ಕೊಲೆ ಮಾಡಿ ತೆಗೆದು ಸಿವಿಲ್ ಹಾಕೊಂಡು ಹೋಗಿ ಬೇರೆ ರೀತಿ ಬಿಟ್ಟು, ನನ್ನ ಕಾರ್ ಬಿಟ್ಟು ಇನ್ನೊಂದು ಗಾಡಿಯಲ್ಲಿ ಹತ್ತಿ ಬೇರೆ ರೀತಿಯಿಂದ ತಿಳ್ಕೊಂಡು ಜೈಲಿಗೆ ಹಾಕೋರಿಗೆ ಬಿಡಲಿಲ್ಲ, ಒಬ್ಬಳೇ ಹೋರಾಟ ಮಾಡಿದ್ವಿ.